ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲ ನೋವು ನಲಿವಿನ ಒಳಗೂ ನಾನು ಕಂಡ ಲೋಕವೆಲ್ಲ ತಾಯಿಯೊಬ್ಬಳೇ. ನನಗೂ ಒಬ್ಬ ತಂದೆ ಇರುವ, ಕಾಣಲಿಕ್ಕೆ ಬಂದೇ ಬರುವ ಎಂಬ ಕಥೆಗೆ ಒಪ್ಪಲಿ ಹೇಗೆ ಬಂದ ಕೂಡಲೇ. ಜೊತೆ ಬಾಳದ ಅಪ್ಪನ ದ್ವೇಷಿಸಲೇ, ಜಗ ಮೆಚ್ಚಿದ ಅವನನ್ನು ಪ್ರೀತಿಸಲೇ. ಕಣ್ಣಲ್ಲಿ ಕಣ್ಣಿಟ್ಟಾಕ್ಷಣವೇ ಕಣ್ಣೀರಿನ ಹನಿಗಳೇ ಹೇಳುತ್ತಿವೆ, ನನ್ನ ಹೆತ್ತವ ಒಬ್ಬ ದೇವರು, ನಾ ದೇವರ ಮಗ, ದೇವರ ಮಗ. ನೀವು ಕತ್ತಿಗಳಲ್ಲಿ ಹೊಡ್ಕೊಳ್ರಿ, ದಿಕ್ ತೋರಮ್ಮ ನಮ್ಗ, ನಮ್ ದಿಕ್ ತೋರ್ಸು ಅಂತ. ಅದನ್ನೇ ದಿಕ್ತೆ ಅಂತ ಇವಾಗ ಅಲಗು ಸೇವೆ ಅಂತ ಮಾಡೋದು ಕರ್ಗದಲ್ಲಿ. ಹಂಗ ಮಾಡ್ಬೇಕಾದ್ರೆ ತಾಯಿ ಅವ್ರಕ ಹೇಳ್ತಾಳೆ, ಚೈತ್ರ ಹುಣ್ಣಿಮೆ ದಿವಸ ವರ್ಷದಲ್ಲಿ 3 ದಿನ ನಾನು ಬಂದು ನಿಮ್ ಜೊತೆ ಇರ್ತೀನಿ ಅಂದವಾಗ ಆ ತಾಯಿ ರೂಪ ಹೆಂಗಿರುತ್ತೆ ಅಂದ್ರೆ ಬೆಂಕಿ. ದ್ರೌಪದಿ ಅಂತಂದ್ರೆ ಬೆಂಕಿ ಅಯ್ಯಮ್ಮ. ಬೆಂಕಿನ ಜನ ನೋಡಕ್ಕಾಗಲ್ಲ, ಬೆಂಕಿನ ತಟ್ಕೊಳಕ್ಕಾಗಲ್ಲಮ್ಮ. ನಾವು ನಿನ್ನ ಮಲ್ಲಿಗೆ ಹೂವನಲ್ಲಿ ಹಾಕಿ ನಿಮ್ಮನ್ನ ನೋಡ್ತೀವಿ ಅಂತ. ನೀತಿಯೊಂದೆ ನಿನ್ನ ವಸ್ತ್ರ, ಪ್ರೀತಿಯೊಂದೆ ನಿನ್ನ ಮಂತ್ರ, ನಿನ್ನ ಸಹನೆ ಸ್ವಾಭಿಮಾನ ಅಪರೂಪವೇ. ದೂರವಿರಲಿ ಹತ್ತಿರವಿರಲಿ, ದೂರು ಅವರು ದೂರುತ್ತಲಿರಲಿ, ನಿನ್ನ ಹಾಗೆ ನೀ ನಡೆಯೋದೇ ನಿಜ ರೂಪವು. ಕಣ್ಣೀರಿಗೆ ಕಣ್ಣಲ್ಲಿ ಸ್ಥಳವಿಲ್ಲ, ನಿನ್ನ ರೆಪ್ಪೆಯ ಕಾವಲು ಇರುವಾಗ, ನೆತ್ತರಿಗೆ ಮಣ್ಣಲ್ಲಿ ನೆಲೆಯಿಲ್ಲ, ನೀ ಮಣ್ಣಿನ ಮಗನಾಗಿರುವಾಗ. ಮಹಾರಾಜನು ಎಲ್ಲಿದ್ದರೂ ಗುಡಿಯ ಕಟ್ಟಿದ ಬಡವನೆದೆಯ ಗುಡಿಯಲ್ಲಿರುವೆ ನಾನು, ಬೆಳೆಯ ನಡುವೆ ರೈತ ಬಸಿದ ಬೆವರಲ್ಲಿರುವೆ ನಾನು. ಕೆಲಸ ನಿನದೆ, ಫಲವು ನಿನದೆ, ಛಲದ ಒಡೆಯ ನೀನು. ಇದನ್ನು ಮರೆತು ನನಗೆ ನಮಿಸಿ ಶ್ರಮವ ಪಡುವೆ ನೀನು. ಬಿಡು ಮತಗಳ ಜಗಳ, ಇದೇ ಕೆಲಸವು ಬಹಳ. ನನ್ನ ಒಲಿಸಲು ಮರುಳ, ಇರೋ ಮಾರ್ಗವು ಸರಳ. ನನ್ನ ಸೇರಲು ದಾರಿಯು 100, ಅದಕ್ಕೆ ತಗೆ ಈತ ಕರಾರು. ಅಣು 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 ಒಳಗೆ ಕುಳಿತಿರುವೆ, ನನಗೂ ಒಬ್ಬ ತಂದೆ ಇರುವ, ಕಾಣಲಿಕ್ಕೆ ಬಂದೇ ಬರುವ ಎಂಬ ಕಥೆಗೆ ಒಪ್ಪಲಿ ಹೇಗೆ ಬಂದ ಕೂಡಲೇ.